ರಾಜ್ಯವನ್ನು ಸಶಕ್ತ, ಸಮೃದ್ಧ, ಸ್ವಾಭಿಮಾನಿ ಕರ್ನಾಟಕವನ್ನಾಗಿ ಮರು ನಿರ್ಮಾಣ ಮಾಡುವುದು ರಾಜ್ಯ ಸರ್ಕಾರದ ಸಂಕಲ್ಪ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಬಹಳಷ್ಟು ದೂರ ಕ್ರಮಿಸಿದ್ದು, ನಮ್ಮ ಪ್ರಯತ್ನ ಇನ್ನಷ್ಟು ಶೀಘ್ರ ಮತ್ತು ಪರಿಣಾಮಕಾರಿಯಾಗಿ ಇರಲಿದೆ ಎಂದು ತಿಳಿಸಿದ್ದಾರೆ. 2025-26ನೇ ಸಾಲಿನಲ್ಲಿ ವಾಣಿಜ್ಯ ತೆರಿಗೆಯಿಂದ 1,10,351 ಕೋಟಿ ರೂಪಾಯಿ, ಅಬಕಾರಿ ತೆರಿಗೆಯಿಂದ 40,183 ಕೋಟಿ, ನೋಂದಣಿ, ಮುದ್ರಾಂಕ, ಮೋಟಾರು ವಾಹನ ಹಾಗೂ ತೆರಿಗೆಯೇತರ ರಾಜಸ್ವ ಸೇರಿ ಒಟ್ಟು 2,12,789 ಕೋಟಿ ರೂಪಾಯಿ ರಾಜಸ್ವ ಸಂಗ್ರಹ ಮಾಡಿದೆ ಎಂದು ತಿಳಿಸಿದ್ದಾರೆ. ಜಿಎಸ್ಟಿ ತೆರಿಗೆ ಸಂಗ್ರಹದಲ್ಲಿ ದೇಶದಲ್ಲೇ ಕರ್ನಾಟಕ 2ನೇ ಸ್ಥಾನದಲ್ಲಿ ಇದ್ದು, 2023-24ನೇ ಸಾಲಿನಲ್ಲಿ 94,363 ಕೋಟಿ ರೂಪಾಯಿ, 2024-25ನೇ ಸಾಲಿನಲ್ಲಿ 1,02,586 ಕೋಟಿ ರೂಪಾಯಿ ಹಾಗೂ 2025-26ನೇ ಸಾಲಿನಲ್ಲಿ 1,10,814 ಕೋಟಿ ರೂಪಾಯಿ ಸಂಗ್ರಹ ಮಾಡಿದೆ ಎಂದು ಹೇಳಿದರು. ಕಂದಾಯ ಇಲಾಖೆಯಲ್ಲಿ ಕಳೆದ 3 ವರ್ಷಗಳಲ್ಲಿ ಉತ್ತಮ ಸೇವೆ ನೀಡಲಾಗಿದೆ. 2025ರ ಜೂನ್ನಿಂದ ಇಲ್ಲಿಯವರೆಗೆ 61.2 ಲಕ್ಷ ದೃಢೀಕೃತ ಭೂ ದಾಖಲೆಗಳ ಪುಟಗಳನ್ನು ಸಾರ್ವಜನಿಕರಿಗೆ ವಿತರಣೆ ಮಾಡಲಾಗಿದೆ. ಪೋಡಿ ಮುಕ್ತ ಗ್ರಾಮ ಅಭಿಯಾನ 2.0 ಆರಂಭಿಸಲಾಗಿದ್ದು, ಕಳೆದ 3 ವರ್ಷಗಳ ಅವಧಿಯಲ್ಲಿ 3,247 ಗ್ರಾಮಗಳನ್ನು ಪೋಡಿ ಮುಕ್ತವನ್ನಾಗಿ ಘೋಷಿಸಲಾಗಿದೆ. 8,261 ಹೊಸ ಗ್ರಾಮಗಳನ್ನು ಗುರುತಿಸಿ 2 ಲಕ್ಷಕ್ಕೂ ಹೆಚ್ಚು ಹಕ್ಕುಪತ್ರ ವಿತರಿಸಲಾಗಿದೆ ಎಂದು ತಿಳಿಸಿದರು.